ನೆನ್ನೆ ಜಾಮೂನ್ ಮಾಡಿಕೊಟ್ರು ಅವರು. ಅದು ತುಂಬ ಸರ್ಪ್ರೈಸಿಂಗ್, ಅದೊಂಥರ ನನಗೆ ಸರ್ಪ್ರೈಸ್ ಮಾಡಿದ್ರು ಜಾಮೂನ್ ಮಾಡಿಕೊಟ್ಟು. ಆಮೇಲೆ ಗಿಫ್ಟ್ ಅನ್ನೋದು ಅವರು ಈ ಒಕೇಶನ್ ಆ ಒಕೇಶನ್ ಅಂತ ನೋಡಲ್ಲ, ಅಕಸ್ಮಾತ್ ಕೊಡಿಸ್ಬೇಕು ಅಂತ ಕೊಡಿಸ್ತಾರೆ. ಇನ್ನೂ ಗೊತ್ತಿಲ್ಲ ಏನು ಪ್ಲ್ಯಾನ್ ಮಾಡಿದ್ದಾರೆ. ನಾನೇನು ಗಿಫ್ಟು, ಆ ಡಾಲ್ ಏನಿದೆ ಅಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ನಾನು ಫಸ್ಟ್ ಟೈಮ್ ದುಡ್ಡು ಕೊಟ್ಟು ತೊಗೊಂಡಿರೋಂಥ ಡಾಲ್ ಇಷ್ಟು ವರ್ಷದಲ್ಲಿ. ನನ್ನಮ್ಮ ನನಗೆ ಚಿಕ್ಕ ವಯಸ್ಸಲ್ಲಿ ಬಾಬಿ ಡಾಲ್ ಕೊಡಿಸಿದ್ರು. ಆಮೇಲೆ ನಾನು ಯಾವತ್ತೂ ದುಡ್ಡು ಕೊಟ್ಟು ನನಗೆ ಡಾಲ್ಸ್ ಎಲ್ಲ ಅಷ್ಟು ಐ ಆಮ್ ನಾಟ್ ಫಾಂಡ್ ಆಫ್ ಇಟ್. ಏರ್ಪೋರ್ಟಿಂದ ಬರ್ತಾ ತುಂಬಾ ಇಷ್ಟ ಆಯಿತು ಅದು ನಾನೇ ದುಡ್ಡು ಕೊಟ್ಟು ತೊಗೊಂಡಿರೋಂಥ ಡಾಲ್. ಮೇಡಮ್, ಈಗ ಸಿನಿಮಾ ವಿಚಾರವಾಗಿ ಬರೋದು ಯೋಗ್ಯ ಮತ್ತೆ ಇದು ಬಿಟ್ಟು ನಿಮ್ಮ ಆಯ್ಕೆಗಳು ಹೆಂಗಿರುತ್ತೆ? ಯಾಕಂದರೆ ಚೂಸಿ ಆಗ್ತಾ ಇದ್ದಾರಾ? ಇಲ್ಲ, ಈ ಬಾರಿ ಅಂದರೆ ಇನ್ನು ಮೇಲೆ ನಾನು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಏನೇ ಸಿನಿಮಾ ಯಾರ ಜೊತೆ ಸಿನಿಮಾ ಮಾಡಿದ್ರು ಕಂಟೆಂಟ್ ಇಲ್ಲ ಅಂದರೆ ಸಿನಿಮಾ ಯಾರೂ ಬರೋದೇ ಇಲ್ಲ. ಸೊ ಸ್ವಲ್ಪ ಕಷ್ಟ ಆಗ್ತಿದೆ. ಯಾವ ಥರ ಇಷ್ಟಪಡ್ತಾರೆ ಸಿನಿಮಾ ಜನ ಅಂತ ಗೇಜ್ ಮಾಡೋಕ್ಕೆ ಆಗ್ತಿಲ್ಲ. ಅದೊಂಥರ ಸೀಸನ್ ಇದ್ದಂಗೆ. ಸಮ್ಟೈಮ್ಸ್ ದೇ ಲೈಕ್ ಡಿವೈನ್ ಮೂವೀಸ್, ಇಲ್ಲ ತುಂಬ ಕಾಮಿಕಲ್ ಹಾಗೆ. ಸೊ ನಾನು ಕಂಟೆಂಟ್ ಓರಿಯೆಂಟೆಡ್ ಆ್ಯಂಡ್ ಕ್ಯಾರೆಕ್ಟರ್ ತುಂಬ ಸ್ಪೆಷಲ್ ಆಗಿದ್ದು, ತುಂಬ ಪರ್ಫಾರ್ಮ್ ಮಾಡುವಂಥ ಪಾತ್ರ ಇದ್ದರೆ ಎಸ್ ಅಲ್ಟಿ. ಕೂಡಿ ಬಂದರೆ ಮದುವೆ ಆಗಲೇಬೇಕು, ಯಾವಾಗ ಹೆಂಗೆ ಆಗ್ಬಿಡುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇವಾಗ ದರ್ಶನ್ ಸರ್ ಅಲ್ಲಿ ಒಂದು ವೇಳೆ ಇಮಿಡಿಯೇಟ್ ಫಿಕ್ಸ್ ಆಯಿತು, ಅವಾಗ ನಿಮ್ಮ ಅಂದರೆ ಅವರು ಬರಬೇಕು ಅನ್ನೋ ಆಸೆ ಗುರುಗಳು ಅಂತ ಹೇಳ್ತಾರೆ. ಹೌದು, 100%. ಆ ಸಂದರ್ಭದಲ್ಲಿ ಕೂಡಿ ಬಂತು ಫಿಕ್ಸ್ ಆಯಿತು ಅಂತಂದರೆ ನಿಮ್ಮ ನಿರ್ಧಾರ ಹೇಗಿರುತ್ತೆ? ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಟೈಮ್ ಯಾವಾಗ ಹೆಂಗೆ, ಅದು ಬ್ಯಾಡ್ ಟೈಮ್ ಆಗಿರ್ಬೋದು, ಗುಡ್ ಟೈಮ್ ಆಗಿರ್ಬೋದು, ನಮ್ಮ ಕೈಲಂತೂ ಇಲ್ಲ. ಆ್ಯಂಡ್ ಹುಟ್ಟೋದು ಇಲ್ಲ, ಹುಟ್ಟು ಸಾವು ಇಲ್ಲ, ಮದುವೆ ಇಲ್ಲ, ನಾಮಕರಣ, ಇನ್ನೊಂದು ಮತ್ತೊಂದು, ಅದು ಅಷ್ಟೇ. ಇಟ್ ಈಸ್ ಆಲ್ ಟೈಮ್. ನನಗೆ ಕಂಕಣ ಭಾಗ್ಯ ಯಾವಾಗ ಬರುತ್ತೋ ನನಗೂ ಗೊತ್ತಿಲ್ಲ. ಬಟ್ ಆ್ಯಸ್ ಐ ಟೋಲ್ಡ್ ಯು, ವೆರಿ ಸೂನ್ 100% ನಾನು ಮದುವೆ ಆಗಬೇಕು ಅಂತ ಇರೋಳು. ನೋಡೋಣ, ಗಾಡ್ಸ್ ಗ್ರೇಸ್, ಅವನ ನಿರ್ಧಾರ. ನಾವು ಯಾರು ನಿರ್ಧಾರ ಮಾಡೋದು ತಪ್ಪಾಗಿ. ಈ ವರ್ಷ ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕಷ್ಟ ಆಗುತ್ತೆ. ಇಲ್ಲ, ಈ 2 ಮಂತ್ಸಲ್ಲಿ ಇಲ್ಲ 100%, ಸತ್ಯವಾಗ್ಲೂ ಹೇಳ್ತೀನಿ ಯಶೋದ, ಇಲ್ಲ ಸತ್ಯವಾಗ್ಲೂ ಇಲ್ಲ. ಸಿಕ್ಕಿದಾಗ ನನ್ನಷ್ಟು ಖುಷಿಯಾಗಿ ನಿಮ್ಮ ಎಲ್ಲರ ಹತ್ರನೂ ಹೇಳೋಳು ಇನ್ಯಾರೂ ಇರಲ್ಲ. ಹಾನೆಸ್ಟ್ಲಿ ಹೇಳ್ತೀನಿ, ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ರಿವೀಲ್. ಆ್ಯಂಡ್ ನನ್ನ ಮದುವೆ ಅದು. ರಚಿತಾ ಅವರು ಲೀಡ್ ಹೀರೋಯಿನ್ ಆಗಿ ಸಿನಿಮಾ ಕಾಣಿಸ್ಕೊಂತ ಬರ್ತಿದೆ. ಸಡನ್ ಆಗಿ ಒಂದಿಷ್ಟು ಪೋಷಕ ಪದ ಕೆಲವು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.